ಶಿಕ್ಷಕರಾಗಿರ್ತಕ್ಕಂಥ ಇವರು ವೇದಿಕೆಯ ವಿಜಯನಗರ ಜಿಲ್ಲೆಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಮಾನ್ಯ ಉಪನಿರ್ದೇಶಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ತಮ್ಮ ಸಂಗೀತ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವಿಜಯನಗರ ಜಿಲ್ಲಾ ವೀಕ್ಷಕರು ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸರ್, ದಯವಿಟ್ಟು ಕ್ರೀಡಾಪಟುಗಳು ಪೂರ್ವ ಸಿದ್ಧತೆಯಲ್ಲಿ ತೊಡ್ಕೊಳ್ಬೇಕು ಸರ್. ಕ್ರೀಡಾಪಟುಗಳು ವೀರೇಂದ್ರ ಕೊಟ್ಟೂರು ತಾಲೂಕು ವೀರೇಂದ್ರ ದಯವಿಟ್ಟು ಎಲ್ಲಾ ಕ್ರೀಡಾಪಟುಗಳು ಮಾರ್ಚ್ ಪಾಸ್ಟ್ ಸಿದ್ಧತೆಯಲ್ಲಿ ತೊಡ್ಕೊಳ್ಬೇಕು ಸರ್. ದಯವಿಟ್ಟು ಎಲ್ಲಾ ತಾಲೂಕಿನವರು ಸರ್, ದಯವಿಟ್ಟು ಅಲ್ಲಿ ಒಳಾಂಗಣ ಕ್ರೀಡಾಂಗಣದಲ್ಲಿರ್ತಕ್ಕಂಥ ಎಲ್ಲಾ ಕ್ರೀಡಾಪಟುಗಳು ಬಾಲ್ ಬ್ಯಾಡ್ಮಿಂಟನ್ ಅಲ್ಲಿ ಭಾಗವಹಿಸಲಿಕ್ಕೆ ಬಂದಿರತಕ್ಕಂಥ ಸಂಪೂರ್ಣ ಇಲ್ಲೇ ಇರುತ್ತೆ. ಆ ಸದ್ಬಳಕೆಯನ್ನು ಮಾಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಸರ್. ಅಟೆನ್ಷನ್ ಸರ್. ಮೊಬೈಲ್ ಸರ್ ಎಲ್ಲ ಓಕೆ. ಅಣುಕು ಪ್ರದರ್ಶನವನ್ನು ಅದರಲ್ಲಿ ಉತ್ತಮವಾಗಿರ್ತಕ್ಕಂಥ ಗೌರವ ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ್ಲಿಗಿ ತಾಲೂಕಿನ ತಂಡ ಗೌರವ ಧ್ವಜವಂದನೆಯನ್ನು ಅಣುಕು ಪ್ರದರ್ಶನದಲ್ಲಿ ನೀಡ್ತಾ ಇದೆ. ದಯವಿಟ್ಟು ಇನ್ನೂ ಶಿಸ್ತುಬದ್ಧವಾಗಿ ಭಾಗವಹಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೇವೆ ಸರ್. ಕೊನೆಯ ತಂಡವಾಗಿ ಆಗಮಿಸಿರುವಂತ ನಮ್ಮ ಹೊಸಪೇಟೆ ಅದರ ನೇತೃತ್ವದ ಹುಲಿಗಮ್ಮ ಮೇಡಮ್ ಇರುತ್ತಾರೆ. ನಗುಮುಖದಲ್ಲಿ ಸಂತೋಷಭರಿತವಾಗಿ ನಾವು ಕ್ರೀಡೆಯನ್ನು ಆಡಬೇಕು, ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಎಂಬ ಅರ್ಥದಲ್ಲಿ ಮುನ್ನುಗ್ಗುತ್ತಿರುವಂತ ನಮ್ಮ ಕ್ರೀಡೆ ನೀಡಿದ್ದೀರಿ. ಇದೇ ಆರ್ಡರ್ ನಲ್ಲಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಸುಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹೊಸಪೇಟೆ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ ಸರ್ ಅವರು ಕೂಡ ಆಗಮಿಸಲಿದ್ದಾರೆ. ಮಾನ್ಯ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸದಾಶಿವ ಪ್ರಭುಕರು ಕೂಡ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರ ಆಗಮನದ ನಂತರ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ತಾವೆಲ್ಲರೂ ಕೂಡ ಪೂರ್ವ ಸಿದ್ಧತೆಯಲ್ಲಿ ಇರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹೊಸಪೇಟೆ ನಗರದ ಪ್ರಥಮ ಪ್ರಜೆ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಮತಿ ಸುಂಕಮ್ಮ ಅಮ್ಮನವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಜೋರಾದ ಚಪ್ಪಾಳೆಯೊಂದಿಗೆ ಕ್ರೀಡಾಪಟುಗಳು ಬಯಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ.
ಇನ್ನೇನು ಮಾನ್ಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆಗಮನ ಆಗ್ತಾ ಇದೆ. ಅವರ ಆಗಮನದ ನಂತರದಲ್ಲಿ ಕೂಡಲೇ ಕ್ರೀಡಾಕೂಟದ ಒಂದು ಗೌರವ ಧ್ವಜವಂದನೆಗೆ ನಮ್ಮ ಚಿಕ್ಕವಾಡಿಯ ವಿದ್ಯಾಸಂಸ್ಥೆಯಾಗಿರ್ತಕ್ಕಂಥ ಅಶ್ವಿನಿ ಶಾಲೆಯ ವಿದ್ಯಾರ್ಥಿಗಳು ಆಗಿರ್ತಕ್ಕಂಥ ವಿಜಯಕುಮಾರ್ ಸರ್ ಮತ್ತು ದೈಹಿಕ ಶಿಕ್ಷಕರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ವಿಜಯನಗರ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಅನುರಾಧ ಜಿ ಮೇಡಮ್ ರವರು ಆಗಮಿಸ್ತಾ ಸದಾಶಿವ ಪ್ರಭು ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅವರ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಮಾನ್ಯ ಸದಾಶಿವ ಪ್ರಭು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯನಗರ, ಇವರಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಯವಿಟ್ಟು ಉಪಾಧ್ಯಕ್ಷರಾಗಿರ್ತಕ್ಕಂಥ MS ಆನಂದ್ ಅವರು ದಯವಿಟ್ಟು ಕ್ರೀಡಾಧಿಕಾರಿಗಳ ಪರಿಚಯವನ್ನ ಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ಪದ್ಮಲತಾ ಕರ್ನಾಟಕ ರಾಜ್ಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗಣ್ಯಮಾನ್ಯರಿಗೆ ಕ್ರೀಡಾಧಿಕಾರಿಗಳ ಪರಿಚಯವನ್ನ ಮಾಡಿಕೊಳ್ತಾ ಇದ್ದಾರೆ. ದಯವಿಟ್ಟು ಫೋಟೋಗ್ರಾಫರ್, ಛಾಯಾಚಿತ್ರಗ್ರಾಹಕರಲ್ಲಿ ಓಕೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಸದಾಶಿವ ಪ್ರಭು ಸರ್ ಅವರು, ಸಿದ್ದರಾಮೇಶ್ವರ ಸರ್ ಅವರು, ವಿಶ್ವಜಿತ್ ಮೆಹ್ತಾ ಸರ್ ಅವರು, ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಂಕಮ್ಮ ಅಮ್ಮನವರು ಎಲ್ಲರೂ ಕೂಡ ಒಂದು ಕ್ರೀಡಾಧಿಕಾರಿಗಳ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಅನುರಾಧ ಮೇಡಮ್ ರವರು, ಮಾನ್ಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಜಿ ಕೊಟ್ರೇಶ್ವರ್ ಅವರು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಎಂ ಚಂದ್ರಪ್ಪ ಅವರು ಎಲ್ಲರೂ ಕೂಡ ಮಾನ್ಯ ಗಣ್ಯಮಾನ್ಯರು ಆ ಕ್ರೀಡಾಧಿಕಾರಿಗಳ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಕ್ರೀಡಾಧಿಕಾರಿಗಳ ಪರಿಚಯವನ್ನು ಮಾಡಿಕೊಂಡಿರ್ತಕ್ಕಂಥ ಮಾನ್ಯ ದೈಹಿಕ ಶಿಕ್ಷಣ ಪರೀಕ್ಷಕರಿಗೆ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲ ಗಣ್ಯಮಾನ್ಯರನ್ನ ಕ್ರೀಡಾ ಧ್ವಜಾರೋಹಣ ಕಾರ್ಯಕ್ರಮ, ಕ್ರೀಡಾ ಧ್ವಜಾರೋಹಣ ಕಾರ್ಯಕ್ರಮಕ್ಕಾಗಿ ಗಣ್ಯಮಾನ್ಯರನ್ನ ಧ್ವಜಸ್ತಂಭದ ಬಳಿ ಕರೆತರ್ತಾ ಇದ್ದಾರೆ. ಕ್ರೀಡಾ ಜ್ಯೋತಿ ರೆಡಿ ಇರಬೇಕು. ನಿರ್ವಾಹಕ ಅಧಿಕಾರಿಗಳಿಗೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡರು, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಎಂಪಿಎಂ ಮಂಜುನಾಥ ನಂತರ ಕ್ರೀಡಾ ಧ್ವಜಾರೋಹಣವನ್ನ ಹೊಸಪೇಟೆ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಂಕಮ್ಮ ಅಮ್ಮನವರು ಅವರೊಟ್ಟಿಗೆ ಎಲ್ಲ ಗಣ್ಯಮಾನ್ಯರು ಕೂಡ ಕ್ರೀಡಾ ಧ್ವಜಾರೋಹಣದಲ್ಲಿ ಭಾಗಿಯಾಗಲಿದ್ದಾರೆ. 2022-23 ಸಾಲಿನ ವಿಜಯನಗರ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟದ ಧ್ವಜಾರೋಹಣವನ್ನ ಮಾನ್ಯ ನಗರಸಭೆಯ ಅಧ್ಯಕ್ಷರು ನೆರವೇರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಕ್ರೀಡಾ ಧ್ವಜಕ್ಕೆ ಗೌರವವನ್ನ ಸಲ್ಲಿಸೋಣ. ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಸದಾಶಿವ ಪ್ರಭು ಸರ್ ಅವರು ಕ್ರೀಡಾ ಧ್ವಜ ಗೌರವ ವಂದನೆಯನ್ನ ಸ್ವೀಕರಿಸಲಿಕ್ಕೆ ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅವರೊಟ್ಟಿಗೆ ಎಡಬದಿಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಅನುರಾಧ ಜಿ ಮೇಡಮ್ ರವರು ಗೌರವ ಧ್ವಜವಂದನೆಯನ್ನ ಸ್ವೀಕರಿಸಬೇಕಾಗಿ ಕೋರ್ತಾ ಇದ್ದೇವೆ. ಅವರೊಟ್ಟಿಗೆ ಎಲ್ಲ ಗಣ್ಯಮಾನ್ಯರು ಆ ಧ್ವಜವಂದನ ಸ್ವೀಕಾರದಲ್ಲಿ ಭಾಗಿಯಾಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅವರೊಟ್ಟಿಗೆ ನಗರ ಜ್ಯೋತಿ ಅಲ್ಲೇ ಇರಬೇಕು, ಸಿದ್ಧವಾಗಿರ್ಬೇಕಷ್ಟೇ, ಕರೆದಾಗ ಬರಬೇಕು. ಶಿಸ್ತುಬದ್ಧವಾಗಿ ಆಗಮಿಸ್ತಾ ಇದ್ದಾರೆ. ಹಡಗಲಿ ತಾಲೂಕಿನ ಸರ್ಕಾರಿ ನೌಕರರು ಪ್ರಥಮ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಸದಾಶಿವ ಪ್ರಭು ಸರ್ ಅವರಿಗೆ ಗೌರವ ಧ್ವಜ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅತ್ಯಂತ ಶಿಸ್ತುಬದ್ಧ ನಡಿಗೆಯ ಮೂಲಕ ಮಲ್ಲಿಗೆಯ ನಾಡು ಹಡಗಲಿ ತಾಲೂಕಿನ ಸರ್ಕಾರಿ ನೌಕರರು ಗೌರವ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಎರಡನೆಯ ಸ್ಥಾನದಲ್ಲಿ ಹರಪನಹಳ್ಳಿಯ ತಂಡ, ಹರಪನಹಳ್ಳಿಯ ಕ್ರೀಡಾಪಟುಗಳು ಗೌರವ ಧ್ವಜವಂದನೆಯನ್ನ ಮಾನ್ಯರಿಗೆ ಸಲ್ಲಿಸ್ತಾ ಇದ್ದಾರೆ. ಹರಪನಹಳ್ಳಿ ತಾಲೂಕಿನ ಸರ್ಕಾರಿ ನೌಕರರು ಆ ಒಂದು ಗೌರವ ಧ್ವಜವಂದನೆಯನ್ನ ಮಾನ್ಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದಾರೆ. ಮೂರನೆಯ ಸ್ಥಾನದಲ್ಲಿ ನೂತನ ತಾಲೂಕು, ವಿಜಯನಗರ ಜಿಲ್ಲೆಯ ನೂತನ ತಾಲೂಕು ಕೊಟ್ಟೂರು ತಾಲೂಕಿನ ತಂಡ ಗೌರವ ಧ್ವಜವಂದನೆಯನ್ನ ಆ ತಂಡದ ನಾಯಕ ನಾಗರಾಜ್ ಅವರ ನೇತೃತ್ವದಲ್ಲಿ ಸಲ್ಲಿಸ್ತಾ ಇದ್ದಾರೆ. ಕೊಟ್ಟೂರು ತಾಲೂಕಿನ ತಂಡ. ನಾಲ್ಕನೆಯ ಸ್ಥಾನದಲ್ಲಿ ಶಿಸ್ತುಬದ್ಧ ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಂಡ ಗೌರವ ಧ್ವಜವಂದನೆಯನ್ನ ಗಣ್ಯಮಾನ್ಯರಿಗೆ ಸಲ್ಲಿಸ್ತಾ ಇದ್ದಾರೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸರ್ಕಾರಿ ನೌಕರರು ಅತ್ಯಂತ ಶಿಸ್ತುಬದ್ಧವಾಗಿ ಗಣ್ಯಮಾನ್ಯರಿಗೆ ತಮ್ಮ ಧ್ವಜವಂದನೆಯನ್ನ ಸಲ್ಲಿಸಲಿದ್ದಾರೆ.
5ನೇ ಸ್ಥಾನದಲ್ಲಿ ಕೂಡ್ಲಿಗಿ ತಾಲೂಕಿನ ತಂಡ ಗೌರವ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಅತ್ಯಂತ ಶಿಸ್ತುಬದ್ಧವಾಗಿ ಎಲ್ಲಾ ಸರ್ಕಾರಿ ನೌಕರರು ಕೂಡ ಆಕರ್ಷಕ ಪಥಸಂಚಲನದಲ್ಲಿ ಪಾಲ್ಗೊಂಡು ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. 6ನೇದಾಗಿ ವಿಜಯನಗರ ಜಿಲ್ಲಾ ಸರ್ಕಾರಿ ನೌಕರರ ತಂಡ, ಅತಿಥೇಯ ಹೊಸಪೇಟೆ ತಾಲೂಕಿನ ತಂಡ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಹನುಮಕ್ಕನವರ ನೇತೃತ್ವದಲ್ಲಿ ಗೌರವ ಧ್ವಜವಂದನೆಯನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಹೊಸಪೇಟೆ ತಾಲೂಕಿನ ಸರ್ಕಾರಿ ನೌಕರರು ಗಣ್ಯಮಾನ್ಯರಿಗೆ ಸಲ್ಲಿಸ್ತಾ ಇದ್ದಾರೆ. ಧ್ವಜವಂದನೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ತಾಲೂಕು ತಂಡಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ. ಈಗ ಕ್ರೀಡಾ ಜ್ಯೋತಿ ತರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಆ ಕ್ರೀಡಾ ಜ್ಯೋತಿಗೆ ಸ್ವಾಗತವನ್ನ ಬಯಸೋಣ. ವಿಜಯನಗರ ಜಿಲ್ಲೆಯ ಡಿ ಗ್ರೂಪ್ ನೌಕರರ ಸಂಘ ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಕ್ರೀಡಾ ಜ್ಯೋತಿಯನ್ನ ಹಂಪಿಯಿಂದ ಹೊಸಪೇಟೆಯ ಕ್ರೀಡಾಂಗಣಕ್ಕೆ ತರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಕ್ರೀಡಾ ಜ್ಯೋತಿಯನ್ನ ಬರಮಾಡಿಕೊಳ್ಳೋಣ. ಕ್ರೀಡಾ ಜ್ಯೋತಿಯನ್ನ ವಿಜಯನಗರ ಜಿಲ್ಲೆಯ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಕ್ರೀಡಾ ಜ್ಯೋತಿಯನ್ನ ಡಿ ಗ್ರೂಪ್ ನೌಕರರ ಸಂಘದವರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡರಿಗೆ ಹಸ್ತಾಂತರ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಗೌಡರು ಜ್ಯೋತಿಯನ್ನು ಬೆಳಗಿಸಲಿಕ್ಕೆ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಿಗೆ ಕ್ರೀಡಾ ಜ್ಯೋತಿಯನ್ನು ಹಸ್ತಾಂತರ ಮಾಡಿದ್ದಾರೆ. ಕ್ರೀಡಾ ಜ್ಯೋತಿ ಕ್ರೀಡಾಂಗಣದಲ್ಲಿ ಬೆಳಗುತ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಕ್ರೀಡಾ ಜ್ಯೋತಿಗೆ ಗೌರವವನ್ನ ಕ್ರೀಡಾ ಸಾಂಸ್ಕೃತಿಕ ಕಾರ್ಯದರ್ಶಿಗಳು ಬಸವರಾಜ್ ಸರ್ ಕ್ರೀಡಾ ಪ್ರಮಾಣ ವಚನವನ್ನು ಬೋಧಿಸಲಿಕ್ಕೆ ತಾವು ಸಿದ್ಧರಾಗಿರ್ಬೇಕಾಗಿ ಕೋರ್ತಾ ಇದ್ದೀವಿ. ಜಿಲ್ಲೆಯ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಅನುರಾಧ ಮೇಡಮ್ ರವರು ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿ. ಹೊಸಪೇಟೆ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ವಿಶ್ವಜಿತ್ ಮೆಹತಾರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಮಾನ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಿಜಯನಗರ ಜಿಲ್ಲೆಯ ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ವಿಜಯನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಗೌಡರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹರಪಳ್ಳಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ಲಿಂಗೌಡರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೊಟ್ಟೂರು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹುಬ್ಬಳ್ಳಿ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಂಪಿ ಮಂಜುನಾಥ್ ರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಡಗಲಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಎಂಪಿಎಂ ಅಶೋಕ್ ರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪದ್ಮಾ ಮೇಡಮ್ ರವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಸಿಡಿಯಾಳರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎಚ್ ಬಸವರಾಜ್ ಅವರು ಕೂಡ 2022-23ನೇ ಸಾಲಿನ ವಿಜಯನಗರ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾ ಮನೋಭಾವದಿಂದ ನಿರ್ಣಾಯಕರು ನೀಡುವ ತೀರ್ಪಿಗೆ ನಾಡಿನ ಹಿರಿಮೆಗಳ ಶ್ರೇಷ್ಠತೆಗಾಗಿ ಭಾಗವಹಿಸುತ್ತಿದ್ದೇವೆ ಎಂದು ಈ ಕ್ರೀಡಾ ಧ್ವಜದಡಿಯಲ್ಲಿ ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ ಜನನಿಯ ತನುಜ ಜನನಿಯ
ಜಿಲ್ಲಾ ಪಂಚಾಯತ್ ಸಾಂಸ್ಕೃತಿಕ ಸ್ಪರ್ಧೆಗಳು 2022-23ನೇ ಸಾಲಿನ ಈ ಒಂದು ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಇರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯ ಕರ್ನಾಟಕ ಸರ್ಕಾರಿ ನೌಕರ ಸಂಘ ಶಿವರಾಜ್ ಸರ್ ಅವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿ. ಮಾಡಿರ್ತಕ್ಕಂಥ ನಮ್ಮ ಸದಾಶಿವ ಪ್ರಭು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾರೆ. ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿ ಕೊಟ್ರೇಶ್ ಮಾನ್ಯ ಉಪನಿರ್ದೇಶಕರು, ಜಿಲ್ಲಾ ಸಾಕ್ಷರತಾ ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಿಜಯನಗರ ಜಿಲ್ಲೆ. ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಹಸೀಲ್ದಾರ್ ಅವರು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಕ್ರಿಯಾಶೀಲ ಅಧ್ಯಕ್ಷ ಟಿ ಶಿವರಾಜ್ ತಾಲೂಕು ಅಧ್ಯಕ್ಷರು, ಕೂಡ್ಲಿಗಿ, ವಿಜಯನಗರ ಜಿಲ್ಲೆ ಅವರನ್ನು ಕೂಡ ಆತ್ಮೀಯವಾಗಿ ಪೂರಕವಾಗಿರ್ತಕ್ಕಂಥ ಸ್ವಾಗತದೊಂದಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ಎಪಿಎಂ ಶ್ರೀಮತಿ ಪದ್ಮಾ ರಾಜ್ಯ ಸಂಘಟಕರು ಅವರನ್ನು ಕೂಡ ಆತ್ಮೀಯವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಅವರನ್ನು ಕೂಡ ಆತ್ಮೀಯವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಕಾರ್ಯದರ್ಶಿಗಳು ಅವರನ್ನು ಕೂಡ ಆತ್ಮೀಯವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಿದ್ದೇನೆ. ವಿಶೇಷವಾಗಿರ್ತಕ್ಕಂಥ ನಮ್ಮ ಕ್ರೀಡಾ ಅಧಿಕಾರಿಗಳು, ಜಿಲ್ಲಾ ನಮ್ಮ ತಾಲೂಕು ದೈಹಿಕ ಪಾಂಡುರಂಗ್ ನಿಕಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಸರ್ ಬಸವರಾಜ್ ಜತ್ತಿ ಸರ್ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪಾಂಡುರಂಗ್ ನಿಕಮ್ ಅವರು ಪೂರ್ಣವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಪ್ರೌಢಶಾಲೆಯ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರು ಆಗಿರ್ತಕ್ಕಂಥ ಕೆ ಬಸವರಾಜ್ ಹಾಗೂ ತಾಲೂಕು ಪದಾಧಿಕಾರಿಗಳು, ವೃಂದ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯದರ್ಶಿಗಳನ್ನು ಅವರೆಲ್ಲರೂ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾಸಕ್ತರನ್ನು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತದೆ. ಹಾಗೆಯೇ ಈ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ವಿಜಯನಗರ ಜಿಲ್ಲೆ ವತಿಯಿಂದ 2022-23 ಸಾಲಿನಲ್ಲಿ ಈ ದಿನ ಶುಭ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ಗಣ್ಯಮಾನ್ಯರೇ ಹಾಗೂ ಮುಖ್ಯವಾಗಿ ಸಿಯು ಸಾಹೇಬರು ಆಗಮಿಸಿದ್ದಾರೆ ಹೊಸದಾಗಿ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತೇನೆ. ಹಾಗೂ AC ಸರ್ ಕೂಡ ಬಂದಿದ್ದಾರೆ, ಹಾಗೂ ನಮ್ಮ ADC ಮೇಡಮ್ ಬಂದಿದ್ದಾರೆ, ಹಾಗೂ ತಹಸೀಲ್ದಾರ್ ಸರ್ ಬಂದಿದ್ದಾರೆ, ಹಾಗೂ ನಮ್ಮ ತಾಲೂಕಿನ ಅಧ್ಯಕ್ಷರು ಬಂದಿದ್ದಾರೆ, ಹಾಗೂ ನಮ್ಮ ನಗರಸಭೆ ಅಧ್ಯಕ್ಷರು ಕೂಡ ಬಂದಿದ್ದಾರೆ, ಉಪಾಧ್ಯಕ್ಷರು ಬಂದಿದ್ದಾರೆ, ಹಾಗೆ ಎಲ್ಲ ವೃಂದ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಬಂದಿದ್ದಾರೆ. ಹೀಗೆ ನಮ್ಮ 2022-23ನೇ ಸಾಲಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಕ್ರೀಡಾ ಒಂದು ಉತ್ಸವ ನಡೀತಾ ಇದೆ. ಈಗಾಗಲೇ ನಾವು ವಿಜಯನಗರ ಜಿಲ್ಲೆಯಿಂದ ಮೊದಲನೇ ಕ್ರೀಡಾ ಉತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೀವಿ. ಹೀಗೆ ನಾವು ಯಾವಾಗಲೂ ಕೂಡ ಸರ್ಕಾರಿ ನೌಕರರು ಒತ್ತಡದಲ್ಲಿ ಇರ್ತೇವೆ. ಈ ಒತ್ತಡ ನಿವಾರಣೆಗೋಸ್ಕರ ನಾವು 2 ದಿವಸ ಸರ್ಕಾರನೇ ನಮಗೆ ಇದನ್ನು ಅನುವು ಮಾಡಿಕೊಟ್ಟಿದೆ, ಓಡಿ ಕೂಡ ಕೊಟ್ಟಿದೆ. ಈ ದಿವಸ ಎಲ್ಲರೂ ಕೂಡ ಭಾಗವಹಿಸಿ ತಮ್ಮ ಒತ್ತಡದ ನಡುವೆ ಕೂಡ ನಾವು ಸರ್ಕಾರಿ ನೌಕರರು ಕೂಡ ಏನಾದರೂ ಸಾಧನೆ ಮಾಡಬೇಕಾದ್ರೆ ಎಲ್ಲ ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ನಾವು ಯಾವುದೇ ಒಂದು ವೃತ್ತಿಯಲ್ಲಿ ನಾವು ತಲ್ಲೀನರಾಗಿರ್ಬೇಕಾದ್ರೆ ಉತ್ತಮವಾದ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕು. ಬರೀ 2 ದಿವಸ ನಾವು ಒಂದು ಕ್ರೀಡೆಯನ್ನು ಮಾಡೋದ್ರ ಜೊತೆಗೆ ನಾವು ನಮ್ಮ ಒಂದು ಜೀವನದಲ್ಲಿ ಯಾವಾಗಲೂ ಕೂಡ ಈ ಒಂದು ಕ್ರೀಡಾ ಉತ್ಸವವನ್ನು ಉಳಿಸ್ಕೋಬೇಕು. ಹೀಗೆ ನಮ್ಮ ರಾಜ್ಯಾಧ್ಯಕ್ಷರಂತ ಷಡಾಕ್ಷರಿ ಅವರು ಕೂಡ ನಮ್ಮ 24 ಗಂಟೆಗಳ ಸಮಯದಲ್ಲಿ ಕೂಡ ನೌಕರಿಗೋಸ್ಕರ ಹಗಲಿರುಳು ಕೂಡ ಶ್ರಮಿಸ್ತಿದ್ದಾರೆ. ಹಾಗೂ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನು ತರಬೇಕಂತೇಳಿ ತಾವು ಖುದ್ದಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳ ಹತ್ರ ಯಾವಾಗಲೂ ಕೂಡ ಅದನ್ನು ಚರ್ಚೆ ಮಾಡಿದ್ದಾರೆ. ಹಾಗೂ ಈಗ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನು ಅತಿ ಶೀಘ್ರದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಹಾಗೂ ನಮ್ಮ ಪುಣ್ಯಕೋಟಿ ಉತ್ಸವ ಒಂದು
ತಾವು ನೀಡಿದ್ದು ಕೂಡ ಒಂದು ದೊಡ್ಡ ಸಾಧನೆ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಹಾಗೂ 7ನೇ ವೇತನ ಆಯೋಗದ ಸುಧಾಕರ್ ಅವರ ಒಂದು ಆಯೋಗದನ್ನು ಇವತ್ತು ಪ್ರಶ್ನಾವಳಿ ಕೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರವನ್ನು ಕೊಡ್ತಿದ್ದಾರೆ. ಮುಂದಿನ ಒಂದು ಬಜೆಟ್ ಫೆಬ್ರವರಿಯಲ್ಲಿ ನಮಗೆ ನಮ್ಮ ಕ್ರಿಯೆ ಕೂಡ 5 ವರ್ಷದಲ್ಲಿ ಏನಾದರೂ ನಾವು ಪಡಿತಿದ್ದೀವಿ ಇತಿಹಾಸದಲ್ಲಿ ಅಂದ್ರೆ ತಮಗೆ ತಿಳಿಯಪಡಿಸ್ತಾ ಇದ್ದೀನಿ. ಹೀಗೆ ನಮ್ಮ 16 ಯೋಜನೆಗಳನ್ನು ಹಾಗೂ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಶಿಶುಪಾಲನಾ ರಜೆಯನ್ನು ಕೊಟ್ಟಿದ್ದಾರೆ. ಹೀಗೆ ಇತಿಹಾಸದಲ್ಲಿ ಕಂಡಿಲ್ಲ. ನಾವು ರಾಜ್ಯಾಧ್ಯಕ್ಷರು ಕೂಡ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಒಂದು ರಾಜ್ಯ ಸರ್ಕಾರ ನೌಕರರು ಎಲ್ಲ ಕುಟುಂಬವನ್ನು ಕಾಪಾಡ್ತಿದ್ದಾರೆ ಅಂತ ಹೇಳ್ತಾ, ಹೀಗೆ ನಮ್ಮ ನಮ್ಮ ವಿಜಯನಗರ ಜಿಲ್ಲೆಯ ಸರ್ಕಾರಿ ನೌಕರರು ಈ ದಿವಸ ಒಂದು ಕ್ರೀಡೆಗೋಸ್ಕರ ಬಂದಿದ್ದೀರಿ. ತಮ್ಮ ಯಾವುದೇ ಕ್ರೀಡೆ ಬರೀ ಸೋಲು ಗೆಲುವಿನಲ್ಲಿ ಇರಬಾರ್ದು, ಬರೀ ನಾವು ಭಾಗವಹಿಸೋದೇ ನಮಗೆ ಮುಖ್ಯ ಅಂತೇಳಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ ಅಂತೇಳಿ ಹೇಳ್ತೀನಿ. ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜ್ಯೋತಿಯನ್ನ ಬೆಳಗಿಸ್ತಾ ಇದ್ದಾರೆ. ಹಾಗೆ ಅವರೊಂದಿಗೆ ಪ್ರಾಥಮಿಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಜಿ ಕೊಟ್ರೇಶ್ ಸರ್ ಅವರು, ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ವಿಶ್ವಜಿತ್ ಮೆಹ್ತಾ ಸರ್ ಅವರು ಕೂಡ ಕ್ರೀಡಾ ಜ್ಯೋತಿಯನ್ನ ವೇದಿಕೆಯನ್ನ ಬೆಳಗಿಸ್ತಾ ಇದ್ದಾರೆ. ಎಲ್ಲ ಗಣ್ಯಮಾನ್ಯರಿಗೂ ಜ್ಯೋತಿಯನ್ನ ಬೆಳಗಿಸ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಕ್ರೀಡಾಕೂಟದ ಪರವಾಗಿ, ವೇದಿಕೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈಗ ಎಲ್ಲ ಗಣ್ಯಮಾನ್ಯರ ಕೈಗೆ ಶಾಂತಿ ಹಾರಿ ಬಿಡ್ತಾ ಇದ್ದಾರೆ. ಮಾನ್ಯ ಸದಾಶಿವ ಪ್ರಭು ಸರ್ ಅವರು ಕೊಡ್ರಿ ಸರ್. ಇನ್ನು ಇದಾವೆ ಸಿದ್ದರಾಮೇಶ್ವರ ಸರ್, ದಯವಿಟ್ಟು ಪಾರಿವಾಳವನ್ನು ಹಾರಿಬಿಡ್ಬೇಕು ಸರ್ ಪ್ಲೀಸ್. ಪಾರಿವಾಳವನ್ನ ಹಾರಿ ಬಿಡ್ತಾ ಇದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರು. ತುಂಬು ಹೃದಯದ ಮಾನ್ಯ ವಿಶ್ವಜಿತ್ ಮೆಹ್ತಾ ಸರ್ ಅವರು ಕೂಡ ಶಾಂತಿಯ ಸಂಕೇತವಾಗಿರ್ತಕ್ಕಂಥ ಜಿಲ್ಲೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಿಜಯನಗರ ಇದರ ಆಶ್ರಯದಲ್ಲಿ ನಡೀತಾ ಇರುವಂಥ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನಗರಸಭೆ ಹೊಸಪೇಟೆ ಅಧ್ಯಕ್ಷರಾದ ಶ್ರೀಮತಿ ಸುಂಕಮ್ಮ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಪರ ಜಿಲ್ಲಾಧಿಕಾರಿಗಳಾದ ಅನುರಾಧರ್ ಅವರೇ, ನಗರಸಭೆಯ ಉಪಾಧ್ಯಕ್ಷರೇ, ಉಪವಿಭಾಗಾಧಿಕಾರಿಗಳಾದ ಸಿದ್ದರಾಮೇಶ್ವರವರೇ, ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಮಲ್ಲಿಕಾರ್ಜುನರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಸಹೋದ್ಯೋಗಿ ಸರ್ಕಾರಿ ನೌಕರರ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಕ್ರೀಡಾಭಿಮಾನಿಗಳೇ, ಪ್ರಾಸ್ತಾವಿಕ ನುಡಿಗಳಲ್ಲಿ ಅಧ್ಯಕ್ಷರು ಹೇಳಿದ ಹಾಗೆ ಸರ್ಕಾರಿ ನೌಕರರು ಸಾಮಾನ್ಯವಾಗಿ ಒತ್ತಡದಲ್ಲಿ ದುಡಿಬೇಕಾಗ್ತದೆ. ಯಾಕಂದರೆ ಹೆಚ್ಚಾಗಿ ಎಲ್ಲ ಕಡೆ ಎಲ್ಲ ಡಿಪಾರ್ಟ್ಮೆಂಟ್ ಅಂಡರ್ ಸ್ಟಾಫ್ಡ್ ಇರೋದ್ರಿಂದ ಒಬ್ಬರಿಗೆ ಹೆಚ್ಚು ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗ್ತದೆ. ಹೊಸ ಯೋಜನೆಗಳು ಹೊಸದಾಗಿ ಉದ್ಭವವಾದಂಥ ಜಿಲ್ಲೆ ಇದನ್ನು ಇನ್ನೂ ಸ್ವಲ್ಪ ಕ್ಲಿಷ್ಟಕರವಾಗಿ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದ ಹೊಸ ಜಿಲ್ಲೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಸಾಧನೆ ಮಾಡಿ ತೋರಿಸ್ಬೇಕಾದವರು ನಾವು. ನಮ್ಮ ಮೇಲೆ ಜವಾಬ್ದಾರಿ ಕೂಡ ದೊಡ್ಡದಿದೆ. ಹೊಸ ಜಿಲ್ಲೆ ಅಂತ ಹೇಳಿದ ತಕ್ಷಣ ಕೆಲವಾರು ಸಮಸ್ಯೆಗಳು ಸಹಜವಾಗಿ ಬರ್ತದೆ, ಅದು ಮೊದಲಿಗೆ ಇರ್ತದೆ. ಅದನ್ನೆಲ್ಲ ನಾವು ಎಲ್ಲರೂ ಒಗ್ಗೂಡಿಸ್ಕೊಂಡು ಒಂದು ತಂಡವಾಗಿ ಕೆಲಸ ಮಾಡ್ಕೊಂಡು ಹೋದಾಗ ಅದನ್ನು ಬಗೆಹರಿಸಿ ಜನರಿಗೆ ಹೊಸ ಜಿಲ್ಲೆಯ ಒಂದು ಅನುಭವವನ್ನು ಒಳ್ಳೆಯ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದು ಎಲ್ಲರ ಜವಾಬ್ದಾರಿ ನಮ್ಮ ಮೇಲಿದೆ. ಆದರೆ ಈ ಒತ್ತಡದ ನಡುವೆ ಕೂಡ ಈ ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋದ್ರ ಮುಖಾಂತರ ಸ್ವಲ್ಪ ಮೈಂಡ್ ಡೈವರ್ಷನ್ ಮತ್ತು ಫ್ರೆಶ್ನೆಸ್ಸನ್ನು ತರಲಿಕ್ಕೆ ಈ ಕ್ರೀಡಾಕೂಟ ಖಂಡಿತವಾಗಿ ಸಹಕಾರಿಯಾಗ್ತದೆ. ಕ್ರೀಡಾ ಮನೋಭಾವದಿಂದ ಈ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಸೋಲು ಗೆಲುವು ಇದ್ದಿದ್ದೆ, ಭಾಗವಹಿಸೋದ್ರ ಮುಖಾಂತರ ನಮ್ಮನ್ನು ನಾವು ಸ್ವಲ್ಪ ರಿಜುನೇಟ್ ಮಾಡಲಿಕ್ಕೆ ಅವಕಾಶಗಳು ಸಿಗ್ತದೆ. ಅದನ್ನು ತಮ್ಮೆಲ್ಲರೂ ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತಾ, ಈ 2 ದಿನಗಳ ಕ್ರೀಡಾಕೂಟ ಉತ್ತಮವಾಗಿ ನಡೀಲಿ. ಸರ್ಕಾರಿ ನೌಕರರ ಸಂಘವು ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಅಂತ ತಿಳಿದು ಬರ್ತಾ ಇದೆ. ನಿಮ್ಮ ಸಹಕಾರ ಆಡಳಿತಕ್ಕೆ ಖಂಡಿತವಾಗಿ ಬೇಕು. ಈ ನಿಟ್ಟಿನಲ್ಲಿ ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇರೋದ್ರ ಮುಖಾಂತರ ನಿಮ್ಮ ಒಂದು ಆಶಯ ಒಳ್ಳೆ ರೀತಿಯಲ್ಲಿ ನೆರವೇರಲಿ ಅಂತ ಹೇಳ್ತಾ, ಇನ್ನೊಮ್ಮೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರುವಂಥ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ನನ್ನ ಉದ್ಘಾಟನಾ ಮಾತುಗಳನ್ನು ಮುಗಿಸ್ತೇನೆ. ನಗರಸಭೆ ಉಪಾಧ್ಯಕ್ಷರಾದ ಆನಂದ್ರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಮಾನ್ಯ CEO ಅವರೇ, AC ಅವರೇ, ತಹಸೀಲ್ದಾರ್ ಅವರೇ ಹಾಗೂ
ಈ ಕಾರ್ಯಕ್ರಮವನ್ನು ಅತ್ಯಂತ ಇದರಲ್ಲಿ ಆಯೋಜಿಸಿದಂತಹ ಜಿಲ್ಲಾಧ್ಯಕ್ಷರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ DDP ಅವರೇ ಹಾಗೂ ಯುವಜನ ಅಧಿಕಾರಿಗಳೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಪದಾಧಿಕಾರಿಗಳೇ ಹಾಗೂ ಬಳ್ಳಾರಿಯಿಂದನೂ ಕೂಡ ಆಗಮಿಸಿದ್ದೀರಾ ಅಂತ ಹೇಳಿ ಗೊತ್ತಾಯಿತು. ಎಲ್ಲ ಹೊರಗಡೆಯಿಂದ ಕೂಡ ಆಗಮಿಸಿದ್ದೀರಾ ಹಾಗೂ ವಿಜಯನಗರ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ತಾವಿಷ್ಟು ಸ್ಫೂರ್ತಿಯುಕ್ತವಾಗಿ ತಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗಮಿಸಿದ್ದೀರಾ. ತಮಗೆಲ್ಲರಿಗೂ ಕೂಡ ನಾನು ಈ ಕ್ರೀಡಾಕೂಟದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂದರೆ ನಮ್ಮ ಶರೀರ ಆರೋಗ್ಯಯುತವಾಗಿದ್ದರೆ ನಾವೇನನ್ನಾದರೂ ಸಾಧಿಸ್ಬೋದು. ಶರೀರ ಆರೋಗ್ಯಯುತ ಆಗಬೇಕಾದ್ರೆ ನಮಗೆ ಯೋಗಾಭ್ಯಾಸ ಹಾಗೂ ಕ್ರೀಡೆ ಏನಿದೆ ಇದು ತುಂಬ ಮುಖ್ಯವಾಗಿದೆ. ಇದರ ಜೊತೆಗೆ ನಮ್ಮ ಆರೋಗ್ಯದ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ಮುಖ್ಯ ಆಗಿರುತ್ತೆ. ಇದನ್ನು ಈ ಒಂದು ಕ್ರೀಡಾಕೂಟದಿಂದ ನಾವು ಪಡಿಬಹುದು ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ. ಸೊ ಈ ಕಾರ್ಯಕ್ರಮದಲ್ಲಿ ಬಹಳ ಖುಷಿ ಆಯಿತು. ಎಷ್ಟು ಜನ ಈಗ ಜೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದಾರೋ ಅಷ್ಟೇ ಸ್ಫೂರ್ತಿಯಿಂದ ನಮ್ಮ ಲೇಡೀಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಸೊ ಇವರಿಗೆಲ್ಲರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಜಯಗಳಿಸ್ರಿ. ಹಾಗೂ ಇದನ್ನು ನೀವು ಸೋಲು ಮತ್ತು ಗೆಲುವು ಆ ದೃಷ್ಟಿಯಿಂದ ನೋಡೋದು ಬೇಡ. ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಗೆದ್ದಂಥವರು ಅಗೇನ್ ನೀವು ರಾಜ್ಯ ಮಟ್ಟಕ್ಕೆ ಹೋಗಿ ಹಾಗೆ ಬೇರೆ ಎಲ್ಲ ಕ್ರೀಡೆಗಳಲ್ಲಿ ನೀವು ಭಾಗವಹಿಸ್ರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಇಂತಹ ಕ್ರೀಡಾಕೂಟಗಳ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ಕ್ರೀಡಾ ಸಂದೇಶದ ಮೂಲಕ ನೀಡಿರ್ತಕ್ಕಂಥ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಾನ್ಯರಿಗೆ ಸನ್ಮಾನವನ್ನ ನೆರವೇರಿಸಿ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಿಸಾರ್ ಅವರು ಕೂಡ ಒಂದು ಸನ್ಮಾನವನ್ನು ಮಾಡ್ತಾ ಈ ಒಂದು ಅರ್ಪಣೆಯನ್ನ ನಮ್ಮ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಓಟ ಪುರುಷ ನೌಕರರ ಸಾಂಸ್ಕೃತಿಕ ಉದ್ಘಾಟನಾ ಕಾರ್ಯಕ್ರಮವನ್ನ ಉದ್ಘಾಟಿಸಿರುವಂತಹ ಈ ಜಿಲ್ಲೆಯ ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ಸದಾಶಿವ ಪ್ರಭು ಸರ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂತಹ ಶ್ರೀಮತಿ ಅನುರಾಧ ಮೇಡಮ್, ಮಾನ್ಯ ಅಪರ ಜಿಲ್ಲಾ ಅಧಿಕಾರಿಗಳು ವಿಜಯನಗರ ಜಿಲ್ಲೆ ಮಾನ್ಯರಿಗೆ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ನಗರದ ಪ್ರಥಮ ಪ್ರಜೆ ನಗರಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಸುಂಕಮ್ಮ ಅಮ್ಮನವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಗರಸಭೆಯ ಉಪಾಧ್ಯಕ್ಷರಾದಂತಹ ಶ್ರೀ LS ಆನಂದ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಮಾನ್ಯ ಉಪನಿರ್ದೇಶಕರಾದಂತಹ ಶ್ರೀ G ಕೊಟ್ರೇಶ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಮಾನ್ಯ ಸಹಾಯಕ ಆಯುಕ್ತರಾದಂತಹ ಶ್ರೀ ಸಿದ್ದರಾಮೇಶ್ವರ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಮಾನ್ಯ ತಹಸೀಲ್ದಾರ್ ಆದಂತಹ ಶ್ರೀ ವಿಶ್ವಜಿತ್ ಮೆಹ್ತಾ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಯುವಜನ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಶ್ರೀ ಹರಿಸಿಂಗ್ ರಾಠೋಡ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಯಾವತ್ತೂ ಕೂಡ ಬಳ್ಳಾರಿ ಜಿಲ್ಲೆಯ ಕ್ರಿಯಾಶೀಲ ನೌಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಶಿವಾಜಿರಾವ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕ್ರೀಡಾಕೂಟದ ಘನಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಜಿ ಮಲ್ಲಿಕಾರ್ಜುನ ಗೌಡರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸೋದ್ರ ಜೊತೆಗೆ ವಿಜಯನಗರ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿಗೆ ಮತ್ತು ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷರಿಗೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಿಗೆ, ಜಿಲ್ಲಾ ಗೌರವಾಧ್ಯಕ್ಷರಿಗೆ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ವಿವಿಧ 200 ಮೀಟರ್ ಓಟ ಪ್ರಾರಂಭವಾಗಿದೆ. ದಯವಿಟ್ಟು ಟ್ರ್ಯಾಕ್ ನಲ್ಲಿ ಯಾರು ಓಡಾಡಬಾರ್ದು, ಕ್ಲಿಯರ್ ಮಾಡ್ರಿ. ಟ್ರ್ಯಾಕ್ ಒಳಗಡೆ ಯಾರು ಓಡಾಡಬಾರ್ದು. ಬ್ಲೂಟೂಲ್ ದಾಪುಗಳು ಹಾಕ್ತಾ ಇದ್ದಾರೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಅತ್ಯಂತ ವೇಗವಾಗಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಅಭಿನಂದನೆ. ಮಹಿಳಾ ನೌಕರರಿಗಾಗಿ 200 ಮೀಟರ್ ಓಟ ಸ್ಪರ್ಧೆ ಪ್ರಾರಂಭವಾಗ್ತಾ ಇದೆ. 200 ಮೀಟರ್ ಓಟದಲ್ಲಿ ಭಾಗವಹಿಸಿದ ದಯವಿಟ್ಟು
ಕಾಣ್ತಾ ಇದೆ. ಆ ಒಂದು ಕ್ರೀಡಾಪಟು ಓಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡೋಣ. ಪ್ರಥಮ ಸ್ಥಾನವನ್ನು ಗೆರೆ ದಾಟಿದ್ದಾರೆ. ದ್ವಿತೀಯ ಸ್ಥಾನದಲ್ಲೂ ಕೂಡ ಗೆರೆ ದಾಟಿದ್ದಾರೆ. ತೃತೀಯ ಸ್ಥಾನ ಪಡೆದ ಕ್ರೀಡಾಪಟು ಕೂಡ ಗೆರೆ ದಾಟಿದ್ದಾರೆ. ಆ ಮೂವರು ಕ್ರೀಡಾಪಟುಗಳಿಗೆ ಅಭಿನಂದನೆಗಳು. ಪ್ರಥಮ ಹಾಗೆ ಮಹಿಳಾ ವಾಣಿ ಬೇಡ ನಾನು ಬರೋಂಗಿಡಿಗೆ ನಮ್ದು ಅಂತ ಹಲೋ ಲಕ್ಷ್ಮಣನ ಮನೆ ರೈಟ್ ಸೈಡ್ಗೆ ಅದೇ ಸಣ್ಣ ಇದೇ ಇದ್ರೆ ಅದು ಜಾಸ್ತಿ ನೀರು ಕುಡಿಬೇಕಂತ ಹೇಳ್ಯಾರ ಮಾಡಿ ಕೊಡ್ತೀನಿ. ಎಕ್ಸಾಮ್ ಎಲ್ಲ ಮುಗಿದು ಆದಮೇಲೆ ಮತ್ತೆ ಇನ್ನೊಂದು ಟೈಮ್ ಮಾಡಿ ಇಲ್ಲ ಅಣ್ಣ ಈ ಕೂತೋಣ ಇಲ್ಲ ಇಲ್ಲ ಎಲ್ಲೋ ಮಿಸ್ ಆದ್ರೆ ಅಂತ ಬಂದಿರ್ಬೋದು ಅಂತ ಗೆಸ್ ಮಾಡಿದ್ದೆ. ಮಲ್ಲಿಕಾರ್ಜುನ ಡಿಎವಿ ವಿನಂತಿ ಇದೆ. ಕೊಟ್ಟೂರು ವರ್ಸಸ್ ಹೈದರಾಬಾದ್ನಲ್ಲಿ ಲಾಸ್ಟ್ ಕಾಲ್ ವಾಲಿಬಾಲ್, ಪುರುಷರ ವಾಲಿಬಾಲ್. ಕೊಟ್ಟೂರು ವರ್ಸಸ್ ಹೈದರಾಬಾದ್ನಲ್ಲಿ ದಯವಿಟ್ಟು ತಾಲೂಕಿನ ಸಂಘದ ಅಧ್ಯಕ್ಷರು ದಯವಿಟ್ಟು ಯಾರ್ಯಾರ ತಂಡದಲ್ಲಿ ಬಂದಿದ್ರಿ ಅವ್ರು ಕಾಯ್ಲಿಕ್ಕೆ ಇರ್ತಾರೆ. ಅವ್ರು ಇಲ್ಲಿ ಅವರೇ ಡ್ಯಾನ್ಸ್ ಮಾಡೋದೊಂದು ಉಳ್ಬೇಕು ನೋಡ್ರಿ. ಆ ತೀರ್ಪುಗಾರ ಹಾಡಾಡ್ಬೇಕು, ಅವರೇ ಡ್ಯಾನ್ಸ್ ಮಾಡಬೇಕು, ಅದೊಂದು ಉಳಿದಿದೆ. ದಯಮಾಡಿ ಆ 3 ಜನನ್ನ ತೀರ್ಪುಗಾರ ಒಳ್ಳೆ ತೀರ್ಪುಗಾರ
ಯಾರ್ಯಾರು ಭಾಗವಹಿಸಿದ್ದೀರಿ? ವರದಿ ಮಾಡ್ಕೊಂಡಿಲ್ಲ. ನಾವು ಏನು ಒಂದು ತಾಸು ಆಯ್ತು. ದಯವಿಟ್ಟು ಆ ಎರಡು ತಂಡಗಳನ್ನ ಟ್ರ್ಯಾಕ್ ಮಾಡಿ ಇನ್ನು ಮುಂದಿನ ಪಂದ್ಯಗಳು ಪ್ರಾರಂಭ ಮಾಡ್ತಿದ್ದಾರೆ. ಇದು ತಮ್ಮ ಗಮನಕ್ಕೆ. ಸರ ತಕೊಂಡ್ರ ಆಯ್ತಾ? ಸಾತ್ಬಿಟ್ಟು ನೋಡ್ರಿ, ಸ್ಟಾರ್ಟ್ ಆದ್ರೆ ಹೇಳ್ರಿ. ಇಲ್ಲಿದ್ದ ನೋಡ್ರಿ, ಸಾತ್ಬಿಟ್ಟು ಸ್ವಲ್ಪ ಹಂಗೆ ನೋಡ್ಕೊಂಡ್ರೆ ಫೋನ್ ಮಾಡಿ. ಪಂದ್ಯಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ತಮ್ಮ ಗಮನಕ್ಕಿರಲಿ. ವಾಲಿಬಾಲ್ ತಾಲೂಕು ಅಧ್ಯಕ್ಷರು ವಾಲಿಬಾಲ್ ಟೀಮ್ ಅಲ್ಲಿ ನಿಲ್ತೀರಿ. ವಾಲಿಬಾಲ್ ಪುತ್ತೂರು ವಾಲಿಬಾಲ್ ಪುತ್ತೂರು ತಂಡ ಇದೆನಾ? ಇಲ್ಲ ಇಲ್ಲ ಸರ್. ಸ್ಪರ್ಧೆ ಪ್ರಾರಂಭವಾಗಿದೆ. ಭರತನಾಟ್ಯ ಸ್ಪರ್ಧೆ ಕೂಡ ಪ್ರಾರಂಭವಾಗಿದೆ. ಭಾಗವಹಿಸ್ತಕ್ಕಂಥ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥವರು ಈಗ ನಿರ್ಣಾಯಕರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಒಳಾಂಗಣ ಕ್ರೀಡಾಂಗಣದಲ್ಲಿ ನಿರ್ಣಾಯಕರು ಕಾಯ್ತಾ ಇದ್ದಾರೆ. ಸಂಗೀತ ಸ್ಪರ್ಧೆ ಪ್ರಾರಂಭವಾಗಿದೆ. ದಯವಿಟ್ಟು ತಡವಾಗಿ ಬಂದಿರತಕ್ಕಂಥವ್ರಿಗೆ ಅವಕಾಶ ಇರೋದಿಲ್ಲ. ಇದು ಅಂತಿಮ ಕರೆ. ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥವ್ರಿಗೆ ನಿರ್ಣಾಯಕರು ಕಾಯ್ತಾ ಇದ್ದಾರೆ. ಈ ವರದಿಯನ್ನು ಮಾಡಿಕೊಳ್ಬೇಕಾಗಿ ಕೋರ್ತಾ ಇದ್ದೇವೆ. ಕೊಟ್ಟೂರು ಮತ್ತು ಹಗರಿಬೊಮ್ಮನಹಳ್ಳಿ ವಾಲಿಬಾಲ್ ತಂಡಗಳು ತಕ್ಷಣವೇ ವಾಲಿಬಾಲ್ ಅಂಕಣದಲ್ಲಿ ವರದಿಯನ್ನು ಮಾಡಿಕೊಳ್ಬೇಕು. ಅಡಗಲಿ ಸತ್ತಿ ಅಣ್ಣ ಸರ್, ಬಾಲ್ ಬ್ಯಾಡ್ಮಿಂಟನ್ ಮತ್ತು ಕಬಡ್ಡಿಯಲ್ಲಿ ಭಾಗವಹಿಸ ಕಬಡ್ಡಿ ನಿರ್ಣಾಯಕರು ಕಬಡ್ಡಿ ಅಂಕಣದಲ್ಲಿ ಕಾಯ್ತಾ ಇದ್ದಾರೆ. ತಂಡಗಳು ವರದಿಯನ್ನು ಮಾಡಿಕೊಂಡಿಲ್ಲ. ಪುರುಷ ಮತ್ತು ಮಹಿಳಾ ಕಬಡ್ಡಿ ತಂಡಗಳು ಇಲ್ಲ ಅಂದ್ರೆ ಎಲ್ಲಾ ತಂಡಗಳಿಗೂ ಸಾರಿ ಇವರಲ್ಲಿ ವರದಿಯನ್ನು ಮಾಡ್ಕೊಳ್ಬೇಕು. ಭಾರ ಎತ್ತುವ ಸ್ಪರ್ಧೆ, ವೇಟ್ ಲಿಫ್ಟಿಂಗ್ ಅಂತ ಇಂಗ್ಲಿಷ್ ಸ್ಟಾರ್ಟ್ ಆಗೈತಾ? ಸ್ಟಾರ್ಟ್ ಆಗೈತೇನೋ? ಹೌದಾ? ವಾಲಿಬಾಲ್ ಪ್ರಾರಂಭ. ಓಕೆ ನಿಲ್ಲಿ ಸ್ವಲ್ಪ ಸರ್. ಆಗಿಲ್ಲ ಅಂತ ಕಳಿಸಿ ಸರ್. ವಾಲಿಬಾಲ್ ಆಗಿಲ್ಲ ನೋಡ್ರಿ. ಹೋಗ್ರಿ ಪ್ರಾರಂಭ ಮಾಡಬೇಕಾಗಿ ವಿನಂತಿ. ಒಳಾಂಗಣ ಕ್ರೀಡಾಂಗಣದಲ್ಲಿ ಹೋಗ್ಬೇಕಾಗಿ ವಿನಂತಿ. ಅಲ್ಲಿ ಜಡ್ಜಸ್ ನಿಮ್ಗೆ ಕಾಯ್ತಾ ಇದ್ದಾರೆ. ಮಹಿಳೆಯರ ಥ್ರೋಬಾಲ್ ಕೊಟ್ಟೂರು HBL ಮಹಿಳಾ ನೌಕರರು ಇಲ್ಲ ಅಂತ ಟೀಮ್ ಇಲ್ಲ
ಬೇರೆ ತಂಡ ಬೇರೆ ಆಗ್ತಿದ್ದೀವಿ. ಹೊಸಪೇಟೆ ಅವರು ಥ್ರೋ ಮಾಡ್ತಕ್ಕಂಥ ಮಹಿಳಾ ಹೊಸಪೇಟೆ ಹೋಗ್ರಿ, ಹೊಸಪೇಟೆ ಹಡಗಲಿ ತಾಲೂಕಿನ ದಯವಿಟ್ಟು ತಮ್ಮ ತಂಡ ಇದನ್ನ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು. ಇದನ್ನ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು. ಅಲ್ಲಿ ಪಂದ್ಯಗಳು ಪ್ರಾರಂಭವಾಗಿದ್ದಾವೆ. ಶಟಲ್ ಬ್ಯಾಡ್ಮಿಂಟನ್ ಮಹಿಳಾ ತಂಡ ಹೊಸಪೇಟೆ ಥ್ರೋಬಾಲ್ ಸಂಗೀತ ಸ್ಪರ್ಧೆ, ಭರತನಾಟ್ಯ ಸ್ಪರ್ಧೆ ಪ್ರಾರಂಭವಾಗಿದ್ದಾವೆ. ಭಾಗವಹಿಸತಕ್ಕಂಥ ಕ್ರೀಡಾಪಟುಗಳು ಅಲ್ಲಿ ಹೋಗಿ ವರದಿಯನ್ನು ಮಾಡಿಕೊಳ್ಬೇಕು. ದಯವಿಟ್ಟು ಇದು ಅಂತಿಮ ಕರೆ. ಭರತನಾಟ್ಯ, ಸಂಗೀತ, ನಾಟಕ ಮತ್ತು ಕರಕುಶಲ ವಸ್ತುಗಳ ತಯಾರಿಕೆ ಇವುಗಳಲ್ಲಿ ಭಾಗವಹಿಸತಕ್ಕಂಥ ನೌಕರರಿಗೆ ಇದು ಅಂತಿಮ ಕರೆ. ದಯವಿಟ್ಟು ಹೋಗಿ ವರದಿಯನ್ನು ಮಾಡಿಕೊಳ್ಬೇಕಾಗಿ ಕೋರ್ತಾ ಇದ್ದೇವೆ. ಭಾಗವಹಿಸಿದ್ದಾರೆ. ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡರು ಭಾಗವಹಿಸಿದ್ದಾರೆ. ಆ ಎರಡು ಮಹಿಳಾ ತಂಡಕ್ಕೆ ಹುರುಪನ್ನು ತುಂಬುವುದರ ಮೂಲಕವಾಗಿ ಸ್ಪರ್ಧಾತ್ಮಕ ಮನೋಭಾವದಿಂದ ಆಡಲಿಕ್ಕೆ ಸಲಹೆಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಹಗಲಿಗೊಂದು ವರ್ಷ ಹೊಸಪೇಟೆ ಮಹಿಳೆಯರ ರೋಚಕ ಥ್ರೋಬಾಲ್ ಪಂದ್ಯಾವಳಿ. ಎರಡೂ ತಂಡಗಳು ಬಲಿಷ್ಠ ತಂಡಗಳು. ಥ್ರೋಬಾಲ್ ಪಂದ್ಯಾವಳಿ ಪ್ರಾರಂಭವಾಗ್ತಾ ಇದೆ. ಅಲ್ಲಿ ಮುಖ್ಯ ಅತಿಥಿಗಳಾಗಿ ಮಾನ್ಯ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾರ್ತಿಕ್ ಅಣ್ಣನವರು ಭಾಗವಹಿಸಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪರವಾಗಿ ತುಂಬು ಅಭಿನಂದನೆಗಳನ್ನ ಸಲ್ಲಿಸಿದ ಅಧ್ಯಕ್ಷರಾಗಿರ್ತಕ್ಕಂಥ ಟಾಸ್ ಮ್ಯಾಲೆ ಹೋದಾದ್ಮೇಲೆ
ಸರ್ ಏನಾಯ್ತಾ ವಿನ್ ಆದ್ರ ವಿನ್ ಸರ್ ಇವು ಹಾಡ್ಲಿ ಈಗ ಹಾಡ್ಬೇಕು ಹಾಡ್ಲಿ ಶಿವ ಅಂತ ಯಾರು ಸರ್ ಶಿವ ಯಾರು ನಿಮ್ಮಲ್ಲಿ ಶಿವ ಅದ ನೋಡಿ ಸರ್ ಹಾಸ್ಪಿಟಲ್ ಶಿವ
ಮತ್ತೆ ಏನು ಸರ್ ನಾವು ಬರೋದಿಲ್ಲ. ಮುಂದಿನ ಸ್ಪರ್ಧೆ ಕರ್ನಾಟಕ ಲಘುಶಾಸ್ತ್ರೀಯ ಸಂಗೀತ ಬಿ ಶ್ರೀಶಾಚಾರಿ ಪ್ರಕಾಶ್. ಈಗ ನಡೀತಿರುವ ಸ್ಪರ್ಧೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಲ್ಲವಿಯ ಪುರುಷರ ತಟ್ಟೆ ಎಸೆತ ಮುಗಿದ ತಕ್ಷಣ ಮಹಿಳೆಯರಿಗಾಗಿ ಗುಂಡು ಎಸೆತ ಮತ್ತು ತಟ್ಟೆ ಎಸೆತ ಪ್ರಾರಂಭ ಆಗ್ತದೆ. ಅದರಲ್ಲಿ ಪಾಲ್ಗೊಳ್ತಕ್ಕಂಥ ಅಂತೀರಾ? ಸರ್ ಪುರುಷರ ತಟ್ಟೆ ಮಹಿಳೆಯರ ಗುಂಡು ಮತ್ತು ತಟ್ಟೆ ಎಸೆತಕ್ಕೆ ಹೋಗಬೇಕು. ಕಂಟಿನ್ಯೂಷನ್ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಹರೀಶ್ ನಾಯ್ಕ್, ಶಿಕ್ಷಣ ಇಲಾಖೆ ಹರಪನಹಳ್ಳಿ ಅವರು ವೇದಿಕೆ ಬಂದು ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ಸಂತೋಷ್ ರಾಥೋಡ್ ಇಲ್ಲಿ ವೇದಿಕೆ ಮೇಲೆ ಫೋಟೋ ಚೆನ್ನಾಗಿ ಬರುತ್ತೆ. ಕುಮಾರಸ್ವಾಮಿ ಶಿಕ್ಷಣ ಇಲಾಖೆ ಹರಿಮುರಳಿ ಇವರು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಬರ್ತಾ ಇದ್ದೀವಿ. ತಮ್ಮ ಹೆಸರು ರಮೇಶ್ ಬಾಬು RDPR ಹಡಗಲಿ, ಮುದ್ದಪ್ಪ ತಳವಾರ RDPR ಹಡಗಲಿ, ಸಿದ್ದಪ್ಪ ಜಿ ಕೊಟ್ಟವರು. ಓಕೆ, ಕುಮಾರಸ್ವಾಮಿ ಶಿಕ್ಷಣ ಇಲಾಖೆ ಹರಿಮುರಳಿ. ಎಲ್ಲ ಕ್ರೀಡಾಪಟುಗಳು ಪಾಲ್ಗೊಂಡಿದ್ದಾರೆ. ಮೂಲಕ ಅವರನ್ನು ಅಭಿನಂದಿಸಬೇಕು. ಓಕೆ, ಸರಿ ಸರಿ ಅಣ್ಣ ಸರಿ ಅಣ್ಣ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಕ್ರೀಡಾಪಟುಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ವೇಗದ ಓಟವನ್ನು ಸರ್ಕಾರಿ ನೌಕರರು ಓಡ್ತಾ ಇದ್ದಾರೆ. ಅಭಿನಂದನೆಗಳು ಎಲ್ಲರಿಗೂ ಕೂಡ. ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಮತ್ತು ತೃತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ಮಹಿಳೆಯರ 100 ಮೀಟರ್ ಓಟ ಚಾನ್ಸ್ ಇದೆ. ಮಹಿಳೆಯರು ಅತ್ಯಂತ ಉತ್ಸಾಹದಿಂದ ಓಡ್ತಾ ಇದ್ದಾರೆ. ಆ ಲತಾನ ಓಡಬೇಕು. ತಾವು ಪ್ರಥಮ ಸ್ಥಾನದಲ್ಲಿದ್ದೀರಿ. ಅಭಿನಂದನೆಗಳು. ತಮಗೆ ಓಡಬೇಕು. ಓಡಬೇಕು ತಾವು. ಪ್ರಥಮ ಸ್ಥಾನವನ್ನು ಶ್ರೀಮತಿ ಲತಾ ಮನೆಯ ಕ್ರೀಡಾ 100 ಮೀಟರ್ ಓಟ ಚಾಂಪಿಯನ್ ದಯವಿಟ್ಟು ಕಾರ್ಯಕ್ರಮಕ್ಕೆ ಯಾರು ಓಡಾಡಬಾರ್ದು. ಅಯ್ಯೋ ಪ್ರಥಮ ದ್ವಿತೀಯ ಸ್ಥಾನಕ್ಕಾಗಿ ಪಂದ್ಯವನ್ನು ನಡೆಸಿದ್ದಾರೆ. ಆ ಕ್ರೀಡಾಪಟುಗಳು ಅಂತಿಮ ಗೆರೆಯನ್ನು ತಲುಪಲಿಕ್ಕೆ ಓಡ್ತಾ ಇದ್ದಾರೆ. ಆ ದಯವಿಟ್ಟು ಆ ಸಫಲತೆಗೆ ಪ್ರೋತ್ಸಾಹ ನೀಡಬೇಕು.
100 ಮೀಟರ್ ಓಟ ಚಾಂಪಿಯನ್ ದಯವಿಟ್ಟು ಯಾರು ಆಟವನ್ನು ಓಡಾಡಬಾರ್ದು. ಮಹಿಳೆಯರು 100 ಮೀಟರ್ ಓಟ ಚಾಂಪಿಯನ್ ಇದೆ. ಅತ್ಯಂತ ವೇಗವಾಗಿ ಗುಂಡಿನ ಮುಖಕ್ಕೆ ಮಹಿಳೆಯರ ಅವಕಾಶವನ್ನು ಕೊಟ್ಟು ಓಡ್ತಾ ಇದ್ದಾರೆ. ಓಡ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಅಭಿನಂದನೆಗಳು. ಮಹಿಳೆಯರ ಕಬಡ್ಡಿ ಸುರೇಶ್ ಹೋಗಿ ಆಗಿದೆ. ನೆಕ್ಸ್ಟ್ ಮ್ಯಾಚ್ ಮಹಾನ ವಿದ್ಯುತ್ ಮತ್ತು ಎಲ್ಲರೂ ಬಸವಣ್ಣ. ಒಳ್ಳೆ ಬಾಲ್ ಕೊನೆಯ 60 ನಿಮಿಷದಲ್ಲಿ ಮೇಲೆ ಟಾಸ್ ಮಾಡ್ರಿ ಸ್ವಲ್ಪ ಹಿಂದೆ ಬಂದ್ಬಿಡಿ ಸರ್ ಏನು ಬೇಕು ಹೇಳ್ಬಿಡಿ ಸರ್. ಟಾಸ್ ವಿನ್ ಬೈ ಸರ್ ಅಷ್ಟೇ ರೀ ಅಷ್ಟೇ ರೀ ಸರ್ ಸರ್ ಅಷ್ಟೇ ರೀ. ಸರ್ ಅಷ್ಟೇ ರೀ ಸರ್. ಎರಡು ಕೈ ಮಾಡ್ರಿ ಹಿಂಗೆ. ನಿಮಿಷ ಸರ್.
ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯನಗರ ಅವರು ಕೂಡ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಕ್ರೀಡೆಗಳು ದಯವಿಟ್ಟು ನಿಮ್ಮಲ್ಲಿ 2 ತಂಡದವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಕ್ರೀಡೆಗಳು ನಮ್ಮ ನೌಕರರ ಸಂತೋಷಕ್ಕಾಗಿ, ನಮ್ಮ ಖುಷಿಗಾಗಿ ಇರ್ತಕ್ಕಂಥದ್ದು. ಖುಷಿಯಿಂದ ಮಾಡಿದ್ರು 2 ತಂಡಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ರೊಚ್ಚಿಗೆದ್ದು ಆಡಬಾರ್ದು. ಆಟ ಬರೀ ಅಧ್ಯಕ್ಷ ಖುಷಿಯಿಂದ ಸ್ಪರ್ಧಾತ್ಮಕವಾಗಿ ಖುಷಿಯಿಂದ ಆಡೋದು. ಟೆನ್ಷನ್ ಮಾಡ್ಕೊಬೇಡ್ರಿ ದಯವಿಟ್ಟು. ಸಾರಿ ಎಲ್ಲರೂ ಗೊತ್ತವಲ್ಲ ಹತ್ರ ಬನ್ನಿ. ಅಷ್ಟೇ ಕಬಡ್ಡಿ ಆದ್ಮೇಲೆ ಅಂತ ಹೇಳ್ತಾರೆ. ಕಬಡ್ಡಿ ಆದ್ಮೇಲೆ ರನ್ನಿಂಗ್ ಹೋಗಿ ಬಂದು ಬೇಕಾದ್ರೆ ಇದು ಶಾರ್ಟ್ ಪುಟ್ ಅದು ಮಾಡಿ ಸರ್ ಅಲ್ಲಿ ಸ್ವಲ್ಪ ಹಿಂದೆ ಅಷ್ಟೇ ಸರ್ ಎಂಟುನೂರು ಮೀಟರ್ ಓಟ ಪುರುಷರಿಗಾಗಿ ಎರಡು ರೌಂಡ್ ಕಂಪ್ಲೀಟ್. ಇದು ಕೊನೆಯ ಕರೆ ಮಹಿಳೆಯರಿಗಾಗಿ ಶಟಲ್ ಬ್ಯಾಡ್ಮಿಂಟನ್ 45 ವರ್ಷ.
ಎದ ಸಂಖ್ಯೆ 311 ಬಿಬಿ ಪುರುಷರ 5,000 ಮೀಟರ್ ಓಟದ ಸ್ಪರ್ಧೆ ಪ್ರಾರಂಭವಾಗಿದೆ. ಆ ಕ್ರೀಡಾಪಟುಗಳು ಅತ್ಯಂತ ಹರಳಿ ಪಾಂಡುರಂಗ ತಾಂತ್ರಿಕ ಇಲಾಖೆ ಹರಪನಹಳ್ಳಿ. ಅಜಿತ್ ನಾಯಕ್ ತೃತೀಯ ಸ್ಥಾನ. ಭಾರ ಎತ್ತುವ ಸ್ಪರ್ಧೆಯಲ್ಲಿ ಮುನಿಯಾ ನಾಯಕ್ ಶಿಕ್ಷಣ ಇಲಾಖೆ ಹಡಗಲಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಮುನಿಯಾ ನಾಯಕ್ ಇಲ್ಲಿ ಬಂದ 70 ಕೆಜಿಯಲ್ಲಿ ಹೊನ್ನಪ್ಪ ಎಚ್ ಬರ್ರಿ. ಹೊನ್ನಪ್ಪ ವೈ ಕೆಜಿ ದ್ವಿತೀಯ ಸ್ಥಾನ. ಮನೆಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು. ಹೊನ್ನಪ್ಪ ವೈ ಸರ್ ಸರ್ ಹೊನ್ನಪ್ಪ ವೈ ಬಂದಿಲ್ಲ. ಈಶ್ವರ್ ಗ್ರಂಥಾಲಯ ಇಲಾಖೆ ಭಾರ ಎತ್ತುವ ಸ್ಪರ್ಧೆ ದ್ವಿತೀಯ ಸ್ಥಾನ. ಈಶ್ವರ್ ಸ್ಪರ್ಧೆ. ಎಂ ಪ್ರಭಾಕರ್ ಎಲ್ರಿಗೂ ಕೊಟ್ಟು ಕಳಿಸ್ತೀವಿ, ಅವಸರ ಮಾಡ್ಬೇಡ್ರಿ ದಯವಿಟ್ಟು. ನಮ್ಮ ಉದ್ದೇಶ ಎಲ್ರಿಗೂ ಕೊಟ್ಟು ಕಳಿಸ್ಬೇಕನ್ನ ಸ್ಪರ್ಧೆ. ಕೊಡ್ಬೇಕು. ಅರ್ಪಳ್ಳಿ ಅಧ್ಯಕ್ಷರು ಪದಕವನ್ನು ಹಾಕ್ಬೇಕು. ಕಂಗ್ರ್ಯಾಚುಲೇಷನ್ ಸರ್. ಲಕ್ಷ್ಮಣ್ ಪೂಜಾ. ಪದ್ಮರಾಜ್ ಜೈನ್ ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರು 108 ಕೆಜಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಶಿಕ್ಷಕರ ಸಂಘದ ಅಧ್ಯಕ್ಷರು ಅರ್ಪಳ್ಳಿ ಘಟಕದ. ಆಯ್ತು. ಅಶೋಕ್ ಸಿ 108 ಕೆಜಿ ತಾಂತ್ರಿಕ 108 ಕೆಜಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಪ್ರಥಮ. ಸಂತೋಷ್. ಜಾಕೀರ್ ಹುಸೇನ್ ರವರು ದಯವಿಟ್ಟು ಇಲ್ಲಿ ವೇದಿಕೆ ಹತ್ರ ಬರಬೇಕು. ಜಾಕೀರ್ ಹುಸೇನ್ ದೈಹಿಕ ಶಿಕ್ಷಕರು. ಅಲ್ಲಿ ಮಹಿಳೆಯರು ಹೋಗ್ತಾ ಇದ್ರು ನೋಡ್ರಿ, ಬೇಗ ಹೋಗ್ಬೇಕು. ಮಹಿಳೆಯರು ಹಡಗಲಿ ತಾಲೂಕು ವೀರ ವನಿತೆಯರ ತಂಡಕ್ಕೆ ಅಭಿನಂದನೆಗಳು. ಹಿರಿಯರಾಗಿರ್ತಕ್ಕಂಥ ಅಮರೇಶ್ವರ ಸ್ವಾಮಿಗಳು ಅವರಿಗೆ ಪ್ರಶಸ್ತಿ ಪತ್ರ ಪದಕವನ್ನು ನೀಡಿ ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದಾರೆ. ದ್ವಿತೀಯ ಸ್ಥಾನ ಹಗರಿಬೊಮ್ಮನಹಳ್ಳಿ ತಂಡ ಮಹಿಳಾ ತಂಡ. ವೇದಿಕೆಗೆ ಒಂದು ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ವಿಜಯನಗರ ಸಲ್ಲಿಸ್ತಾ ಇದೆ. ಅತ್ಯಂತ ವಿರೋಚಿತ ಆಟವನ್ನು ಆಡಿರ್ತಕ್ಕಂಥ ಹಗರಿಬೊಮ್ಮನಹಳ್ಳಿ ವನಿತೆಯರ ವಿದ್ಯಾರ್ಥಿಯರಿಗೆ ಅಭಿನಂದನೆಗಳು. ಪ್ರಶಸ್ತಿ ಪತ್ರವನ್ನ ನೀಡಿ ದ್ವಿತೀಯ ಸ್ಥಾನವನ್ನ ಎಚ್ ಸುರೇಶ್. ಸ್ವಲ್ಪ ಹಿಂದೆ ಬಂದ್ಬಿಡಿ. ಸರ್ ಇಲ್ಲಿ ನೋಡಿ ಸರ್. ಸರ್ ಇಲ್ಲಿ ನೋಡಿ. ಇದು ಪ್ರತಿ ವರ್ಷದ ಬ್ಯಾಚ್. ಇದು ಪ್ರತಿ ವರ್ಷದ ಬ್ಯಾಚ್. ತೃತೀಯ ಸ್ಥಾನ ತೃತೀಯ ಸ್ಥಾನ
ಕ್ರೀಡಾಕೂಟಕ್ಕೆ ಬಂದಿರತಕ್ಕಂತ ಎಲ್ಲ ಸರ್ಕಾರಿ ನೌಕರರಿಗೂ ರಾತ್ರಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಯವಿಟ್ಟು ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಅಲ್ಲಿಗೆ ಹೋಗಲು ತಿಳಿಸಲಾಗುವುದು. ಇಲ್ಲೇ ಇದೆ. ಬಂದರ್ ದ್ವಿತೀಯ ಅಗರಿ ಬೊಮ್ಮಳಿ ಇಲ್ಲೋಡಿ ಸರ್ ಇಲ್ಲೋಡಿ ರಾಜೇಶ್ವರಿ ಅಲ್ಲೋಗೋ ಓಪನ್ ಮಾಡಿ ಹೊಡಿ. ಡಬಲ್ಸ್ ದ್ವಿತೀಯ ಸ್ಥಾನ ಲೋಕೇಶ್ ಜಿಜೆ ಬ್ಯಾಡ್ಮಿಂಟನ್ ಸರ್ ಟಿಕೆಟ್ ನೋಡ್ರಿ ಕೂಡ ಮುಗಿತ್ತು ಬಾಡ ಮಾರುತ್ತದೆ ಸಿದ್ದಕ್ಕೋ ಬ್ಯಾಟ್ರಿ ಕೂಡ ನೀವು ಫಾಸ್ಟ್ ಆಗ್ತಾ ಇದ್ದು ಕಳಿಸ್ತೀರಣ್ಣ ಹಿಂದಿಸ್ಬೇಡ ನಿಮ್ದು ಯಾವ್ದೋ ಒಂದು ಹೇಳಿದ್ರಿ ಬಾರಣ ಕಥಕ್ ಬಾರಣ ನೀನ್ ಸಿಟಿಗೆ ಬಂದ್ರೆ ಮತ್ತೆ ನಾನು ಉಳಿಯೋದು ಕಷ್ಟ ಆಕತ್ ಬಾ. ಗೀತಾ ಪಾಟೀಲ್ ಮೇಡಮ್ 2 ಪ್ರಶಸ್ತಿಗಳನ್ನ ಮಾನ್ಯ ಜಿಲ್ಲಾಧ್ಯಕ್ಷರ ಇದು ತೋಳ್ರಿ ಮೆಡಲ್ಸ್ ಮೇಡಮ್ ಇದು ನಿಮ್ ದ್ವಿತೀಯ ಸ್ಥಾನ ಅವರಲ್ಲ ಇದು. ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಬೆಳಗ್ಗೆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಯಶಸ್ವಿ ಮಾಡಿರ್ತಕ್ಕಂಥ ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಹಾಗೂ ಎಲ್ಲ ತಾಲೂಕು ಅಷ್ಟೇ ದಯವಿಟ್ಟು ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ವೇದಿಕೆ ಮುಂಭಾಗಕ್ಕೆ ಬರ್ಬೇಕು ಸರ್. ಎಲ್ಲ
ಜಯ